So till now we have discussed about the structure of flower. So now let's discuss about the androecium, which is male reproductive structure of flower. Androecium, what is mean by androecium? Right here the flower contains a main parts that they are stamens. Right, ಸ್ಟೆಮೆನ್ಸ್ ಅಂತ ಪಾರ್ಟ್ಸ್ ಇರ್ತಾವ್ರಿ ಫ್ಲವರ್ ಒಳಗೆ. ನೀವು ನೋಡ್ರಿ ಫ್ಲವರ್ ಒಳಗೆ ನಾ ಸ್ಟೆಮೆನ್ಸ್ ಅಂತ ಇದು ಮಾಡಿದೆ ನಿಮಗೆ. ರೈಟ್, ಆ ಸ್ಟೆಮೆನ್ಸ್ಗೆ ಏನಂತೀವಿ ಅಂದ್ರ ಎಲ್ಲಾ ಸರ್ಕ್ಯುಲರ್ ಅರೇಂಜ್ಮೆಂಟ್ ಕಲ್ತು ಆಂಡ್ರೋಶಿಯಂ ಅಂತೀವಿ. ಇದೇ ಇಂಗ್ಲಿಷ್ ಹೇಳಿದ್ರೆ ಹೆಂಗೆ ಹೇಳ್ತೀವಿ ಅಂದ್ರ ದ oral of stamen is called as androecium. ಏನಂತ ನಾವು oral of stamen is called as androecium. Oral ಅಂದ್ರೆ ಏನ್ರಿ ಇಲ್ಲಿ? The oral means circular arrangement. Oral means circular arrangement of stamen in flower. ನೀವು ಫ್ಲವರ್ ನೋಡಿರ್ಬೋದು, ಫ್ಲವರ್ ಹೆಂಗಿರ್ತಂದ್ರಿ ಸರ್ಕ್ಯುಲರ್ ಅರೇಂಜ್ಮೆಂಟ್ ನಾಗ ನೀವು ನೋಡಿರ್ಬೋದು. ಪೆಟಲ್ಸ್ ಇರ್ಬೋದು, ಸೆಪಲ್ಸ್ ಇರ್ಬೋದು, ಎಲ್ಲ ಏನಿರ್ತಂದ್ರ ಸರ್ಕ್ಯುಲರ್ ಅರೇಂಜ್ಮೆಂಟ್ ನಾಗ ಇರ್ತಾವ. ರೈಟ್, ಸರ್ಕ್ಯುಲರ್ ಅರೇಂಜ್ಮೆಂಟ್ ನಾಗ ಇರ್ತಾವೆ. ಫ್ಲವರ್ ನೋಡಿರ್ಬೋದು, ಹೈಬಿಸ್ಕಸ್ ನೋಡಿರ್ಬೋದು. ಎಕ್ಸಾಂಪಲ್ ಹೈಬಿಸ್ಕಸ್ ಏನತ್ರಿ ನೀವು ನೋಡಿರ್ಬೋದು. ಪೆಟಲ್ಸ್ ಹೆಂಗಿರ್ತಾವ್ರಿ ಎಲ್ಲ ಸರ್ಕ್ಯುಲರ್ ಅರೇಂಜ್ಮೆಂಟ್. ಪೆಟಲ್ಸ್ ಅಂದ್ರೆ ಏನು? ಇದು ಕಲರ್ಫುಲ್ ಪಾರ್ಟ್ಸ್ ಏನೈತೆ ನಾವು ಪೆಟಲ್ಸ್ ಅಂತೇವೆ. ಏನೈತಂದ್ರ ಸರ್ಕ್ಯುಲರ್ ಮ್ಯಾನರ್ ಇರ್ತಾವ. ಅದೇ ರೀತಿ ಸ್ಟೆಮೆನ್ಸ್ ಏನಿರ್ತಂದ್ರ ಸರ್ಕ್ಯುಲರ್ ಅರೇಂಜ್ಮೆಂಟ್ ಆಫ್ ಸ್ಟೆಮೆನ್ ಈಸ್ ಕಾಲ್ಡ್ ಆಸ್ ಆಂಡ್ರೋಶಿಯಂ. ಇದಕ್ಕೆ ಏನಂತಂದ್ರ ದ ಓರಲ್ ಆಫ್ ಸ್ಟೆಮೆನ್ ಇಸ್ ಕಾಲ್ಡ್ ಆಸ್ ಆಂಡ್ರೋಶಿಯಂ ಅಂತ ಹೇಳ್ತೀವಿ. ರೈಟ್, ಸೊ ಲೆಟ್ಸ್ ಸ್ಟಡಿ ಅಬೌಟ್ ಸ್ಟೆಮೆನ್. ರೈಟ್, the stamen contains long slender like structure and a lobe like structure. Here this structure idenadri long slender like structure adru idike enanti ನಾವು filament ಅಂತೀವಿ. And here lobe like structures, this is called as anther. ಇದಕ್ಕೆ ಏನಂತೀವಿ ನಾವು anther ಅಂತೀವಿ. ಇಲ್ಲಿ ಎರಡು ಲೋಬ್ ಕಾಣಬಹುದಾ ನೀವು? ರೈಟ್, this is one lobe and this is another lobe. ಅದಕ್ಕೆ ಏನಂತೀವಿ? the anther is generally bilobed in structure. ಇದು ಏನದ್ರಿ bilobed ಅಂತ ಹೇಳ್ತೀವಿ. ಬೈ ಅಂದ್ರೆ ಏನು? ಎರಡು. the anther is bilobed. Bi means two. Here the anther generally occur in bilobed in a structure. Right, this is the anther. The anther has a bilobe structure. If I draw a lobe, this is one lobe. ಇದಕ್ಕೆ ಏನಂತೀವಿ ನಾವು ಒಂದು ಲೋಬ್ ಅಂತೀವಿ. ಇದೇನ ಸರ್ಕ್ಯುಲರ್ ಅರೇಂಜ್ಮೆಂಟ್ ಇದ್ದಿದೆ ಈ ಟೈಪ್ ಉಳಿಸಂತಿಕೋ. ದಿಸ್ ಈಸ್ ಒನ್ ಲೋಬ್ ಅಂಡ್ ದಿಸ್ ಈಸ್ ಅನದರ್ ಲೋಬ್. ಇದೇನದ್ರಿ ಎರಡು ಲೋಬು ಹಿಂಗಾವ ಅಂತಿಕೋ. ಇಲ್ಲಿ ಎರಡು ಲೋಬಿಗೆ ಏನಿರ್ತಂದ್ರ ಈ ಕಡೊಂದು ಹಿಂಗ್ ಡಿಪ್ರೆಷನ್ ಒಂದು, ಈ ಕಡೊಂದು ಡಿಪ್ರೆಷನ್ ಇರ್ತದೆ. ರೈಟ್, ಎಷ್ಟು ಥೀಕಾ ಕಾಣ್ಬೋದು ಅಂದ್ರ ಒಂದು ಲೋಬ್ ಒಳಗ ಅಗೇನ್ ನಾವ್ ಏನ್ ನೋಡ್ತೀವಿ ಅಂದ್ರ ಎರಡು ಥೀಕಾ ಕಾಣ್ತೀವಿ. ಹಿಯರ್ ವಿ ಕ್ಯಾನ್ ಸಿ ಟೂ ಥೀಕಾ. This is one theca and this is another theca. That's why the anther is have bilobe structure. The one lobe has two theca. That's why it is called dithecous in nature. It's a dithecous. ಮತ್ತೆ ಡೈ ಅಂದ್ರೆ ಏನಿರಲಿ ಟೂ, ಎರಡು ಅಂತ ಅರ್ಥ. dithecous ಅಂತ ಅರ್ಥ. ರೈಟ್, ಸೊ ದಿಸ್ ಈಸ್ anther and this is filament. ಇಲ್ಲಿ ನೋಡ್ರಿ, the filament part that is attached to the anther, the filament part that is attached to the anther, this end is called distal end. ಈ ಎಂಡ್ ಏನಂತೀವಿ ನಾವು distal end ಅಂತ ಹೇಳ್ತೀವಿ. and the lower part which is attached to ಎದಕ್ಕೆ ಅಟ್ಯಾಚ್ ಆಗಿರ್ತೀರಿ ಇದು? this part is attached to thalamus. ನಾ ಅಂದೆ ನಿಮಗೆ this part is ಫ್ಲವರ್ ಒಳಗೆ ಥಲಮಸ್ ಅಂತ ನಿಮಗೆ ಮಾರ್ಕ್ ಮಾಡಿದ ನೋಡ್ರಿ. ಆ ಥಲಮಸ್ ಪಾರ್ಟ್ ಇಂತ ಒಂದು ಲಾಂಗ್ ಸ್ಲೆಂಡರ್ ಲೈಕ್ ಫಿಲಮೆಂಟ್ ರೈಸ್ ಆಗ್ತದ. ಈ ಪಾರ್ಟ್ ನೋಡ್ರಿ ಇಲ್ಲಿ ಕೆಳಗ ದಿಸ್ ಪಾರ್ಟ್ ಈಸ್ ಕಾಲ್ಡ್ ಆಸ್ ಪ್ರಾಕ್ಸಿಮಲ್ ಎಂಡ್. ದಿಸ್ ಪಾರ್ಟ್ ಈಸ್ ಕಾಲ್ಡ್ ಆಸ್ ಪ್ರಾಕ್ಸಿಮಲ್ ಎಂಡ್. ಇದು ಒಂದ್ಸರಿ ನೀಟ್ ಒಳಗ್ ಕ್ವಶನ್ ಕೇಳಿರಿ, ಯಾವ ಎಂಡ್ ಥಲಮಸ್ಸಿಗೆ ಅಟ್ಯಾಚ್ ಆಗ್ತದ ಫಿಲಮೆಂಟ್ ಅಂತ? ಯಾವ ಎಂಡ್ ಅದು? ಪ್ರಾಕ್ಸಿಮಲ್ ಎಂಡ್ ವಿಚ್ ಈಸ್ ಅಟ್ಯಾಚ್ ಟು ದ ಥಲಮಸ್ ಆಫ್ ಅ ಫ್ಲವರ್. ರೈಟ್, ಸೊ ನಾವು ಲೆಟ್ಸ್ ಸ್ಟಡಿ ಅಬೌಟ್ ಟಿಎಸ್ ಆಫ್ ಆಂಥರ್. ಆಂಥರ್ದು ಟ್ರಾನ್ಸ್ಫರ್ ಸೆಕ್ಷನ್ ತೊಗೊಂಡ್ರೆ ನಾವು ಹೆಂಗೆ ಕಾಣ್ತವಿ ಅಂತ ನೋಡಮ್.
Wait. Don't forget to like, share, and subscribe. So, if you have any doubts regarding this topic, let me know in the comments. Thank you for watching.